ಕಳೆದೆರಡು ವಾರಗಳು ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಶಾಂತವಾದ ವಾರಗಳು ಅಂದ್ರೆ ತಪ್ಪಾಗಲ್ಲ. ಅದರಲ್ಲೂ ಕಳೆದ ವಾರ ಮನೆಯವರ ಭೇಟಿ, ಅವರ ಕೈಯಡುಗೆಯನ್ನ ತಿಂದು ಎಲ್ರೂ ಕೂಡ ಎಂಜಾಯ್ ಮಾಡಿದ್ರು. ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಬಿಸಿ ಬಿಸಿ ಕಾಫಿಯನ್ನು ಕೊಟ್ಟು ವಾರ್ಮ್ ಅಪ್ ಕೂಡ ಮಾಡಿದ್ದಾರೆ. ಹಾಗೆ ಅಂತಿಮ ಹಂತಕ್ಕೆ ಕೆಲವೇ ಹೆಜ್ಜೆ ದೂರವಿರುವವರಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಅದರ ಪರಿಣಾಮ ಈ ವಾರದ ಆರಂಭದಲ್ಲೇ ಕಾಣಿಸ್ತಾ ಇದೆ. ಹೌದು, 2023ರ ಕೊನೆಯ ವಾರ ಬಿಗ್ ಬಾಸ್ ಮನೆಯಲ್ಲಿದ್ದ ಶಾಂತ ವಾತಾವರಣ ಹೊಸ ವರ್ಷಕ್ಕೆ ಮತ್ತೆ ಕದಡಿ ಹೋಗಿದೆ. ಹೊಸ ವರ್ಷದ ಆರಂಭ ಭಾರೀ ಕಿತ್ತಾಟದ ಜೊತೆ ಶುರುವಾಗಿದೆ. ಪಾಯಿಂಟ್ಸ್ ಟಾಸ್ಕ್ನಲ್ಲಿ ತನಿಷಾ, ಕಾರ್ತಿಕ್ ಹಾಗೂ ವಿನಯ್ ನಡುವೆ ಜಗಳ ಶುರುವಾಗಿದೆ. ಈ ಜಗಳ ವಿಕೋಪಕ್ಕೆ ಹೋಗಿದ್ದು ಹೊಸ ವರ್ಷದ ಆರಂಭದಲ್ಲಿ ಬಿಗ್ ಬಾಸ್ ಮನೆ ರಣರಂಗವಾಗಿದೆ. ಅಷ್ಟಕ್ಕೂ ಇಲ್ಲಿ ಇಂತಹ ಕಿತ್ತಾಟ, ಕಾದಾಟ, ಬಡಿದಾಟ ಇದ್ದರಷ್ಟೇ ಬಿಗ್ ಬಾಸ್ ವೀಕ್ಷಕರು ಇಷ್ಟಪಟ್ಟು ನೋಡ್ತಾರೆ ಅನ್ನೋದು ಈಗೇನು ಗುಟ್ಟಾಗಿ ಉಳಿದಿಲ್ಲ. ಎಲ್ಲವೂ ಸರಿಯಾಗಿ ಬಿಟ್ರೆ ಬಹುಶಃ ಈ ರಿಯಾಲಿಟಿ ಶೋಗೂ TRP ಸಿಗೋದಿಲ್ಲ. ಬಡಿದಾಟ, ಹುಚ್ಚಾಟ ಹೆಚ್ಚಾದಷ್ಟು ವೀಕ್ಷಕರು ಅದನ್ನ ನೋಡ್ತಾನೆ ಇರ್ತಾರೆ. ಅದೇ ರೀತಿ ಈಗ 2024ರ ಆರಂಭದಲ್ಲಿ ಬಿಗ್ ಬಾಸ್ ವೀಕ್ಷಕರಿಗೆ ಮತ್ತಷ್ಟು ಕುತೂಹಲವನ್ನ ಕೆರಳಿಸುವ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈಗ ಸ್ಪರ್ಧಿಗಳ ನಡುವೆ ಕಿತ್ತಾಟಕ್ಕೆ ಕಾರಣವಾಗಿದ್ದು ಪಾಯಿಂಟ್ಸ್ ವಿಚಾರ. ಬಿಗ್ ಬಾಸ್ ಸ್ಪರ್ಧಿಗಳು ಎಷ್ಟಕ್ಕೆ ಬೆಲೆ ಬಾಳ್ತಾರೆ ಅಷ್ಟು ಪಾಯಿಂಟ್ಸ್ನ ತಗೋಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕಿರಿಕ್ ಶುರುವಾಗಿದೆ. ಇಲ್ಲಿ ಜಗಳಕ್ಕೆ ಬಂದಿರೋದು ಸಂಗೀತ, ವಿನಯ್, ಕಾರ್ತಿಕ್, ತನಿಷಾ ಈ ನಾಲ್ವರ ಮಧ್ಯೆ ಕಿತ್ತಾಟ ಆರಂಭವಾಗಿದೆ. ಹೌದು, ಸ್ಪರ್ಧಿಗಳು ಕಿತ್ತಾಟ ಮಾಡ್ಕೊಳ್ಳೋದು ಮಾತ್ರವಲ್ಲದೆ ವಾರ್ನಿಂಗ್ ಅವಾಜ್ ಬೇರೆ ಹಾಕ್ತಿದ್ದಾರೆ. ಅದರ ಜೊತೆಗೆ ಡಬಲ್ ಗೇಮ್ ಆಟ ಕೂಡ ಶುರುವಾಗಿದೆ. ಬಿಗ್ ಬಾಸ್ ಇಂದು ಎಲ್ಲಾ ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ ಒಂದಷ್ಟು ಫಲಕಗಳಿವೆ. ಅದರಲ್ಲಿ ಒಂದೊಂದು ಫಲಕದಲ್ಲಿ ಒಂದೊಂದು ಮೌಲ್ಯಗಳಿವೆ. ಆ ಮೌಲ್ಯಗಳ ಪೈಕಿ ತಮ್ಮ ಮೌಲ್ಯ ಏನು ಅನ್ನೋದನ್ನ ವ್ಯಕ್ತಪಡಿಸಿ ಅದನ್ನ ತಮ್ಮದಾಗಿಸಿಕೊಳ್ಬೇಕು ಅಂತ ಬಿಗ್ ಬಾಸ್ ಹೇಳಿರ್ತಾರೆ. ಅದಾದ ಬಳಿಕ ಕೆಲ ಸ್ಪರ್ಧಿಗಳು ತಮ್ಮ ಮೌಲ್ಯ 20 ಲಕ್ಷ ಅಂತ ಹೇಳಿಕೊಳ್ತಾರೆ. ತನಿಷಾ, ಕಾರ್ತಿಕ್, ವಿನಯ್ ಅವರು 20 ಲಕ್ಷ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಎಷ್ಟು ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದು ತೋರಿಸಿಲ್ಲ. ಆದ್ರೆ ಸಂಗೀತ ಮುಂದೆ ಬಂದು ನನ್ನ ಈ ಜರ್ನಿ ಕಾಂಪ್ಲಿಕೇಟೆಡ್ ಆಗಿ ಶುರುವಾಗಿದ್ದು, ಅಸಮರ್ಥರಾಗಿ ಶುರುವಾಗಿದ್ದು ಅಂತ ಹೇಳ್ತಾರೆ. ಆದ್ರೆ ಈ ಮಾತಿಗೆ ವಿನಯ್ ಅವರು ತಿರುಗುತ್ತರವನ್ನ ಕೊಟ್ಟಿದ್ದಾರೆ. ನೀವು ಆ ರೀತಿ ಕಾರ್ಡ್ ಪ್ಲೇ ಮಾಡಬೇಡಿ ಅಂತ ಹೇಳಿದ್ದಾರೆ. ಹೌದು, ಅಸಮರ್ಥರು ಎಂಬ ಕಾರ್ಡ್ ಅನ್ನ ಪ್ಲೇ ಮಾಡಿದಂತೆ ಅನ್ಸುತ್ತೆ ಎಂಬುದಾಗಿ ವಿನಯ್ ಅವರು ಜೋರಾಗಿ ಹೇಳಿದ್ದಾರೆ. ಇದಾದ ನಂತರ 20 ಲಕ್ಷ ಪಾಯಿಂಟ್ಸ್ ವಿಚಾರಕ್ಕೆ ತನಿಷಾ ಮತ್ತೆ ವಿನಯ್ ನಡುವೆ ಜಗಳ ನಡೆಯುತ್ತೆ. ತನಿಷಾ ಹೇಳ್ತಾರೆ, ಸತ್ಯ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ. ಹಂಗಾಡೋರು ತುಂಬಾ ಜನ ಇಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಕ್ಕಾಪಟ್ಟೆ ಕೋಪಗೊಂಡ ವಿನಯ್, ನಿನ್ಗೆ ಯೋಗ್ಯತೆ ಇದ್ರೆ ನನ್ನ ಎದೆಗೆ ಒದ್ದು ನೋಡು ನೀನು ಅಂತ ಕೈ ತೋರಿಸಿಕೊಂಡು ಜಗಳ ಮಾಡಿದ್ದಾರೆ. ಇನ್ನು ಸೋಫಾ ಮೇಲೆ ಕೂತ ತನಿಷಾ, ಸತ್ಯ ಹೇಳಿದ್ರೆ ಉರ್ಕೊಳ್ಳೋರಿಗೆ ಹೇಳ್ತಾ ಇದ್ದೀನಿ, ನೀನ್ಯಾಕೆ ಚುಚ್ಕೋತಾ ಇದ್ದೀಯಾ ಅಂತ ವಿನಯ್ಗೆ ಮತ್ತೆ ಹೇಳ್ತಾರೆ. ಇದಕ್ಕೆ ಮತ್ತೆ ಕೂಗಾಡಿದ ವಿನಯ್, ಎದ್ ಬಂದ್ ಎದೆಗೆ ಒದ್ಯೋ ತಾಕತ್ ಯಾರಿಗೂ ಇಲ್ಲ ಈ ಮನೆಯಲ್ಲಿ ಅಂತ ತನಿಷಾಗೆ ಹೇಳ್ತಾರೆ. ಇದಾದ ನಂತರ ಕಾರ್ತಿಕ್ ಮತ್ತೆ ವಿನಯ್ ಜಗಳ ಶುರುವಾಗುತ್ತೆ. ನಿಂತ್ರೆ ಬುಡಾನೆ ಅಲ್ಲಾಡಿಸ್ತೀನಿ ಅಂತ ಕಾರ್ತಿಕ್ ಅವರು ವಿನಯ್ಗೆ ವಾರ್ನಿಂಗ್ ಕೊಡ್ತಾರೆ. ಇದಕ್ಕೆ ವಿನಯ್, ನಿನ್ಕೊಂಡಿದ್ದೀನಿ ಅಲ್ಲಾಡ್ಸು, ಆಡ್ಸು ರಾಜ ಅಂತ ಆವಾಜ್ ಹಾಕ್ತಾರೆ. ಒಟ್ನಲ್ಲಿ ಬಿಗ್ ಬಾಸ್ ಕೊಟ್ಟ ಮೌಲ್ಯಗಳ ಲೆಕ್ಕಾಚಾರದಲ್ಲಿ ಸ್ಪರ್ಧಿಗಳ ಮಧ್ಯೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನಾನಿನ್ನು ಜಗಳ ಆಡಲ್ಲ, ಎಷ್ಟು ನೀಟಾಗಿ ಆಡೋದಕ್ಕಾಗುತ್ತೋ ಅಷ್ಟು ನೀಟಾಗಿ ಆಡ್ತೀನಿ ಅಂದಿದ್ದ ವಿನಯ್ ಅವರು ಎಂದಿನಂತೆ ತಮ್ಮ ಆಟವನ್ನ ಜಗಳದ ಮೂಲಕನೇ ಶುರು ಮಾಡಿದ್ದಾರೆ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಯಾರು ಅಷ್ಟೊಂದು ಕಿತ್ತಾಡಿಕೊಂಡ್ರು ಅವರು ಅಲ್ಲಿಂದ ಹೊರಬಂದ ನಂತರ ಜೊತೆಗೆ ಕೂತು ತುಂಬ ಚೆನ್ನಾಗಿ ಗುಂಪಿನಲ್ಲಿ ಮಾತಾಡ್ತಾ ಇದ್ದಾರೆ. ಈ ಮೂಲಕ ಜಗಳ ಮಾಡೋದು, ಹಿಂದೆಯಿಂದ ಡಬಲ್ ಗೇಮ್ ಆಡೋದು ಮಾಡ್ತಿದ್ದಾರೆ. ಟಾಸ್ಕ್ ಕೊಟ್ಟಾಗ ಕಿತ್ತಾಟ ಮಾಡಿದ್ದ ವಿನಯ್, ತನಿಷಾ, ಕಾರ್ತಿಕ್, ನಮ್ರತ ಕೊನೆಗೆ ಜೊತೆಗೆ ಕೂತು ಮಾತಾಡ್ತಿದ್ದಾರೆ. ಅದನ್ನು ಲೈವ್ನಲ್ಲಿ ತೋರಿಸಲಾಗಿದೆ. ಇವರು ಸಂಗೀತ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಇನ್ನು ಟಾಸ್ಕ್ ಸಂದರ್ಭದಲ್ಲಿ 20 ಲಕ್ಷಕ್ಕಾಗಿ ಸ್ಪರ್ಧಿಗಳು ಕಿತ್ತಾಟ ಮಾಡಿದ್ರು. ಆದ್ರೆ ವರ್ತೂರ್ ವಿಷಯದಲ್ಲಿ ಹಾಗಲ್ಲ. ತಾವು ಎಷ್ಟಕ್ಕೆ ತೂಗ್ತಾರೋ ಅಷ್ಟು ಪಾಯಿಂಟ್ಸ್ನ ತಗೊಂಡು ಕತ್ತಿಗೆ ಹಾಕೊಂಡಿದ್ದಾರೆ. ಪ್ರತಾಪ್ ಕೂಡ ಅಷ್ಟೇ, ನಾನು 50,000ಕ್ಕೆ ತೂಗುತ್ತೇನೆ ಅಂತ ಅಷ್ಟು ಪಾಯಿಂಟ್ಸ್ನ ತಗೊಂಡಿದ್ದಾರೆ. ಆದ್ರೆ ಸಂಗೀತ, ವಿನಯ್, ಕಾರ್ತಿಕ್, ತನಿಷಾ ಈ ನಾಲ್ವರ ಮಧ್ಯೆ ಮಾತಿನ ಚಕಾಮಕಿ ನಡೆದಿದೆ. ಇನ್ನು ಕಲರ್ಸ್ ಕನ್ನಡ ಹಾಕಿರುವ ಪ್ರೋಮೋದಲ್ಲಿ 20 ಲಕ್ಷದ ಫಲಕ ತುಕಾಲಿ ಸಂತೋಷ್ ಅವರ ಜೊತೆ ಇದ್ರೆ 3.5 ಲಕ್ಷದ ಫಲಕ ಕಾರ್ತಿಕ್ ಅವರ ಕೊರಳಲ್ಲಿದೆ. ಇನ್ನು ಸಂಗೀತ ಕೊರಳಲ್ಲಿ 7 ಲಕ್ಷ ಮೌಲ್ಯದ ಫಲಕ ಇದೆ. ವರ್ತೂರ್ ಸಂತೋಷ್ ಅವರು 25,000ದ ಫಲಕವನ್ನ ಹಾಕೊಂಡಿದ್ದಾರೆ. ತನಿಷಾ 1 ಲಕ್ಷದ ಫಲಕ, ಮೈಕಲ್ ಅವರು 75,000ದ ಫಲಕವನ್ನ ಹಾಕೊಂಡಿದ್ದಾರೆ. ಇದನ್ನ ನೋಡುವಾಗ ಜಗಳದ ಬಳಿಕ ಬಿಗ್ ಬಾಸೇ ಸ್ವತಃ ಯಾರ್ಯಾರಿಗೆ ಯಾವ ಫಲಕ ಅಂತ ಫಿಕ್ಸ್ ಮಾಡಿದ್ರೋ ಗೊತ್ತಿಲ್ಲ, ಅಥವಾ 2 ತಂಡಗಳ ರಚನೆ ಮಾಡಿ ಅವರಿಗೆ ಒಂದಷ್ಟು ಫಲಕವನ್ನ ಕೊಟ್ಟು ಆಯ್ಕೆ ಮಾಡೋದಕ್ಕೂ ಹೇಳಿದ್ರೋ ಗೊತ್ತಿಲ್ಲ.
ಅಥವಾ ಟಾಸ್ಕ್ ಕೊಟ್ಟು ಅದರಲ್ಲಿ ಯಾವ ರೀತಿ ಫಲಕ ಬರುತ್ತೋ ಅದನ್ನ ಸ್ಪರ್ಧಿಗಳು ಹಾಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಒಂದೊಂದು ಫಲಕವನ್ನ ಹಾಕೊಂಡಿದ್ದಾರೆ. ನನಗೆ 20 ಲಕ್ಷನೇ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಜಗಳ ಮಾಡಿದವರ ಕೊರಳಲ್ಲಿ ಕಡಿಮೆ ಮೌಲ್ಯದ ಫಲಕ ಕಾಣಿಸ್ತಾ ಇದೆ. ಒಟ್ನಲ್ಲಿ ವೀಕ್ಷಕರಿಗೆ ಈ ಆಟ ಕುತೂಹಲವನ್ನ ಕೆರಳಿಸಿದ್ದು ಮಾತ್ರ ಸುಳ್ಳಲ್ಲ. ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಇನ್ಮುಂದೆ ಜಗಳ ಆಡೋದಿಲ್ಲ ಅಂತ ಹೇಳಿದ ವಿನಯ್ ಅವರು ಇದೀಗ ಜಗಳಕ್ಕೆ ನಿಂತು ಬಿಟ್ಟಿದ್ದಾರೆ. ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಬುದ್ಧಿ ಮಾತನ್ನ ಕಿವಿ ಮಾತನ್ನ ಹೇಳಿ ಹೋಗ್ತಾರೆ. ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ. ಅವರ ಮಾತನ್ನ ತಗೊಂಡ ಕೆಲವರು ಈಗ ಮುಂದಿದ್ದಾರೆ, ತಗೊಳ್ಳದೇ ಇದ್ದವರು ಹಿಂದೆ ಉಳಿದಿದ್ದಾರೆ. ಆದ್ರೆ ಒಂದಂತೂ ನಿಜ, 2 ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಜಗಳ ಇಲ್ಲದೆ ಎಲ್ರೂ ಕೂಡ ಹೊಂದ್ಕೊಂಡು ಬಂದಿದ್ರು. ಆದ್ರೆ ಇವತ್ತು ಹೊಸ ದಿನ, ಹೊಸ ವರ್ಷ ಬೇರೆ. ಆದ್ರೆ ಸ್ಪರ್ಧಿಗಳು ಮತ್ತೆ ಹಿಂದೆ ಹೇಗೆ ಕಾಣಿಸಿಕೊಂಡಿದ್ರೋ ಅದೇ ರೀತಿ ಕಾಣಿಸಿಕೊಂಡಿದ್ದಾರೆ. ಶಾಂತವಾಗಿದ್ದ ಬಿಗ್ ಬಾಸ್ ಮನೆ ಈಗ ಮತ್ತೆ ಸ್ಪರ್ಧಿಗಳ ಕಿತ್ತಾಟದಿಂದ ಹೊತ್ತಿ ಉರಿತಾ ಇದೆ. ಇದು ಇವತ್ತಿನ ಟಾಸ್ಕ್ ವಿಚಾರವಾದ್ರೆ, ನಿನ್ನೆಯ ದಿನ ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೆಯಲ್ಲಿ ವಿನಯ್ ಅವರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿನಯ್ ಅವರು ವೀಕೆಂಡ್ನಲ್ಲಿ ಸೈಲೆಂಟ್ ಆಗಿರ್ತಾರೆ. ಸುದೀಪ್ ಅವರ ಮುಂದೆ ವಾದ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅವರು ಈ ಮೊದಲೇ ಹೇಳಿದ್ರು. ಈ ವಾರ ಅವರು ಸುದೀಪ್ ಅವರಿಂದ ಪಾಠ ಮಾಡಿಸಿಕೊಂಡಿದ್ದಾರೆ. 2ನೇ ಚಾನ್ಸ್ ಕೇಳಿದ ವಿನಯ್ಗೆ ಕಿಚ್ಚ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಬಳಿಕ ವಿನಯ್ ಅವರು ಕ್ಷಮೆ ಕೂಡ ಕೇಳಿದ್ದಾರೆ. ಅಷ್ಟಕ್ಕೂ ಏನ್ ನಡೀತು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಜರ್ನಿಯನ್ನ ಗಮನದಲ್ಲಿ ಇಟ್ಕೊಂಡು ಒಬ್ರಿಗೆ ಏಣಿ ಮತ್ತೊಬ್ರಿಗೆ ಹಾವಿನ ಸ್ಥಾನ ನೀಡಬೇಕು. ಏಣಿ ಅಂದ್ರೆ ಮೇಲೆ ಏರೋದಕ್ಕೆ ಸಹಾಯ ಮಾಡಿದವರು, ಹಾವು ಅಂದ್ರೆ ಹಿನ್ನಡೆ ಉಂಟು ಮಾಡಿದವರು. ನೀವು ಯಾರಿಗೆ ಯಾವ ಸ್ಥಾನ ಕೊಡ್ತೀರಿ ಎಂಬುದಾಗಿ ಕಿಚ್ಚ ಕೇಳಿದ್ದಾರೆ. ಅದರಂತೆ ವಿನಯ್ ಅವರು ನಮ್ರತ್ ಅವರಿಗೆ ಏಣಿಯನ್ನ ಕೊಟ್ರೆ, ಆ ಬಳಿಕ ವಿನಯ್ ಹಾವನ್ನ ಕಾರ್ತಿಕ್ಗೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕಾರ್ತಿಕ್ ಅನ್ನ ಹಾವಿನ ಸ್ಥಾನದಲ್ಲಿ ನಿಲ್ಲಿಸಿ ಪಾಸಿಟಿವ್ ವೇನಲ್ಲೇ ವಿವರಣೆಯನ್ನ ಕೊಡ್ತಾ ಇದ್ರು. ಇದು ಸುದೀಪ್ ಅವರಿಗೆ ಇಷ್ಟ ಆಗಿಲ್ಲ. ಹಾವು ಅಂದಾಗ ನೆಗೆಟಿವ್ ವಿಚಾರವನ್ನ ತಗೋಬೇಕು. ನೀವು ಇಲ್ಲಿ ಕಾರ್ತಿಕ್ ಅವರನ್ನ ಏಣಿಯ ಸ್ಥಾನದಲ್ಲಿಟ್ಟು ಹೇಳ್ತಾ ಇದ್ದೀರಾ, ಹಾಗಾಗಿ ನೀವು ಕೊಡ್ತಾ ಇರುವ ಕಾರಣ ಸರಿ ಇಲ್ಲ ಅಂತ ಕಿಚ್ಚ ಎಚ್ಚರಿಸ್ತಾರೆ. ಇದಾದ ನಂತರವೂ ವಿನಯ್ ಮತ್ತೆ ಪಾಸಿಟಿವ್ ವೇನಲ್ಲೇ ಕಾರ್ತಿಕ್ ಬಗ್ಗೆ ಮಾತಾಡ್ತಾರೆ. 2 ಬಾರಿ ಕಿಚ್ಚ ಎಚ್ಚರಿಸಿದ್ರು ಕೂಡ ವಿನಯ್ ಅವರು ಗೊಂದಲಕ್ಕೆ ಒಳಗಾದವರಂತೆ ನಡ್ಕೋತಾ ಇದ್ರು. ಕಾರ್ತಿಕ್ ಅವರಲ್ಲಿ ನೆಗೆಟಿವ್ ವಿಚಾರ ಏನಿದೆ ಅಂತ ಹೇಳೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಅದು ಸರಿ ಅನಿಸ್ಲಿಲ್ಲ. ಸರಿಯಾಗಿ ವಿವರಣೆ ನೀಡು ಗುರು ಅಂತ ಮೈಕಲ್ ಕೂಡ ವಿನಯ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ. ವಿನಯ್ ಅವರ ಜೊತೆ ಸುದೀಪ್ ಅವರು ಪದೇ ಕೇಳಿದ್ರು ಕೂಡ ಸರಿಯಾದ ಉತ್ತರ ಬರಲೇ ಇಲ್ಲ. ಇದರಿಂದ ಕಿಚ್ಚ ಬೇಸರಗೊಳ್ತಾರೆ. ಅದರ ಜೊತೆ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ವಿನಯ್ ಅವರೇ, ಈ ಹಿಂದೆ ನಾನು ನಿಮ್ಮನ್ನ ನೋಡಿಲ್ಲ, ಆದ್ರೆ ಈ ಮನೆಗೆ ಬಂದ ನಂತರ ನಿಮ್ಮನ್ನ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಮುಗುಳ್ನಗೆಯನ್ನ ನಗ್ತಾರೆ ಕಿಚ್ಚ. ಅದಾದ ನಂತರ ವಿನಯ್ಗೆ ಮರಳಿ ಸೀಟ್ಗೆ ಬಂದು ಕುಳಿತುಕೊಳ್ಳುವಂತೆ ಹೇಳ್ತಾರೆ. ನಂತರ ಮತ್ತೆ ವಿವರಣೆ ಕೊಡೋದಕ್ಕೆ ಅವಕಾಶವನ್ನ ವಿನಯ್ ಕೇಳ್ತಾರೆ. ಆದ್ರೆ ಸುದೀಪ್ ಅವರು ಇದಕ್ಕೆ ಅವಕಾಶ ಕೊಡೋದೇ ಇಲ್ಲ. ನಿಮ್ಗೆ 2ನೇ ಚಾನ್ಸ್ ನೀಡಲ್ಲ ಅಂತ ವಿನಯ್ಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ. ಇದರಿಂದ ವಿನಯ್ ಮುಖಭಂಗವನ್ನ ಅನುಭವಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಸಂಗೀತ ಮತ್ತೆ ವಿನಯ್ ಗಾರ್ಡನ್ ಏರಿಯಾದಲ್ಲಿ ಕೂತು ಮಾತಾಡ್ತಾ ಇದ್ದಾಗ ಸಂಗೀತ ಹೇಳ್ತಾರೆ, ಹಿಂದಿನ ವಾರ ಆಗಿದ್ದಿದ್ರೆ ಹಾವಿಗೆ ನಾನು ನಿನ್ನ ಹೆಸರನ್ನ, ನೀನು ನನ್ನ ಹೆಸರನ್ನ ತಗೋತಾ ಇದ್ದೆ ಅಂತ ಹೇಳ್ತಾರೆ. ಇದಕ್ಕೆ ವಿನಯ್ ಕೂಡ ನಿಜ ಅಂತ ಹೇಳಿದ್ದಾರೆ. ಆಗ ಅಲ್ಲಿಗೆ ಬಂದ ಮೈಕಲ್, ಮಗ ನೀನು ಚುಚ್ಚಿ ಮಾತಾಡಿದ್ರೇನೆ ಚಂದ, ಅದೇ ನಿನ್ನ ಸ್ಟೈಲ್, ಅದನ್ನು ನೋಡಿ ಜನ ನಿನ್ನನ್ನ ಇಷ್ಟಪಡ್ತಾರೆ, ನೀನು ಹಾಗೇ ಇರಬೇಕು ಅಂತ ಹೇಳ್ತಾರೆ. ಆಗ ವಿನಯ್ ಅಗ್ರೆಸಿವ್ ಎಲ್ಲ ಬೇಡ ಅಂತ ಹೇಳಿದ್ರು. ಇದಕ್ಕೆ ಕಾರಣ ಶೈನ್ ಶೆಟ್ಟಿ ಅವತ್ತು ಬಂದು ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅಗ್ರೆಸಿವ್ ಆಗಿ ಆಡಿದ್ರೆ ಬಹಳ ಕಠಿಣ ಕ್ರಮ ತಗೋತಾರೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರಿಂದ ವಿನಯ್ ಅವರು ಅದನ್ನ ಪಾಲಿಸ ಬಂದಿದ್ದಾರೆ. ಆದ್ರೆ ಇವತ್ತು ಪುನಃ ವಿನಯ್ ಅಗ್ರೆಸಿವ್ ಆಗಿಯೇ ಆಟ ಆಡಿದ್ದಾರೆ. ಇದೆಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.